ತ್ರಯಂಬಕ ಗುರುಗಳು ಮಹಾಶಕ್ತಿಶಾಲಿಗಳು. ಅವ್ರ ಕೈಲೇ ಆಗದೆ ಇರೋದು ಈ ಗುರುಗಳ ಕೈಲಾಗುತ್ತಾ? ಅವನ ಸಾವು ನಿನ್ನಿಂದಲೇ ಅನ್ನುವ ಸತ್ಯ ನನಗೆ ಮೊದಲೇ ಗೊತ್ತಿತ್ತು. ಏನ್ ಸ್ವಾಮಿಗಳೇ ನೀವು? ನಿಮ್ಗೆಲ್ಲ ಮುಂಚೆನೆ ಗೊತ್ತಿತ್ತಾ? ಅಲ್ಲ, ಇದಕ್ಕಿಂತ ಮುಂಚೆ ಎಷ್ಟೊಂದು ಜನ ಸಿಕ್ಕಿದ್ರಿ. ಆವಾಗಲೇ ಈ ಸತ್ಯ ನನಗೆ ಹೇಳ್ಬಿಟ್ಟಿದ್ರೆ ಅವ್ರ ಸಾವು ನನ್ನಿಂದ ಆಗ್ತಾ ಇರಲಿಲ್ಲ ಅಲ್ವಾ? ನಾನು ಹೇಳಿದ್ದರು ಹೇಳದಿದ್ದರು, ನಿನಗೆ ಅರಿವಿದ್ದರು ಅರಿವಿಲ್ಲದಿದ್ದರು, ಅವನ ಸಾವು ನಿನ್ನ ಕೈಯಿಂದಲೇ ಅನ್ನುವುದು ದಿಟ. ಸ್ವಾಮಿಗಳೇ, ನಾನು ಮಾಡಿ ತಪ್ಪಲ್ವಾ? ತಪ್ಪು ಸರಿ ಎನ್ನುವುದು ಅವನ ನೋಟದ ಪರಿಯಷ್ಟೇ. ತಪ್ಪು ಎನ್ನುವುದು ನೋಡುವವನ ದೃಷ್ಟಿಯಲ್ಲಿರುತ್ತದೆ, ಮಾಡುವವನ ದೃಷ್ಟಿಯಲ್ಲ. ಆ ಶಾಂತ ರುದ್ರನ ಮನಸ್ಸು ಶಾಂತವಾಗಿ ಎಲ್ಲ ಉತ್ತರವು ನಿನ್ನದಾಗುತ್ತದೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಪ್ರತಿ ಸಲ ಸಿಕ್ಕಾಗ್ಲೂ ಇದನ್ನೇ ಹೇಳ್ತೀರಲ್ಲ. ಅಲ್ಲ, ನಿಮ್ಗೆಲ್ಲ ಗೊತ್ತಲ್ವಾ? ಯಾಕೆಲ್ಲ ಒಂದೇ ಸತಿ ಹೇಳ್ಬಿಡ್ಬಾರ್ದು? ಆ ಮಹಾಕಾಯ ಮಹಾಬಲ ನನಗೆ ಅಪ್ಪಣೆ ನೀಡಿದಾಗಷ್ಟೇ ನಾನು ನಿನಗೆ ಹೇಳಬಹುದಾದ ಮಾತು. ಅಲ್ಲದ ಸಮಯದಲ್ಲಿ ಒಲ್ಲದ ಸಮಯದಲ್ಲಿ ನಾನು ಅದನ್ನು ನಿನಗೆ ತಿಳಿಸಿದರೆ ಅದು ನಿನಗೆ ಕಂಟಕ. ಸರಿ, ಈಗ ಹೇಳಿ, ನಾನು ಹೇಗಿರ್ಬೇಕು? ನಾನು ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು, ನನ್ನ ಮುಂದಿನ ಗುರಿ ಏನು? ಪಾರ್ವತಿ ರಮಣನ ಹಾಗೆ ಸಂತೋಷದಿಂದಿರಬೇಕು, ಗೌರಿ ಶಂಕರನ ಹಾಗೆ ಆನಂದದಿಂದಿರಬೇಕು. ನೀನು ನಿನ್ನ ಅರ್ಧಾಂಗಿ ಅರ್ಧ ನಾರೀಶ್ವರರ ಹಾಗೆ ಇದ್ದರೆ ಪ್ರೀತಿಯಿಂದ ಭೀತಿ ದೂರವಾಗುತ್ತದೆ. ಆ ನಿನ್ನ ಅರ್ಧಾಂಗಿಯಿಂದ ಸರ್ವಸತ್ಯವೂ ಅರ್ಥವಾಗುತ್ತದೆ. ಅವಳ ಜೊತೆ ಖುಷಿಯಾಗಿ ನೆಮ್ಮದಿಯಾಗಿ ಆನಂದದಿಂದಿರು. ಅವಳ ಜೊತೆ ನಿನ್ನ ಇರುವಿಕೆ ನೀನು ಇರುವಂತೆ ಮಾಡುತ್ತದೆ. ನಿನ್ನ ಅರ್ಧಾಂಗಿಯೇ ಸತ್ಯ, ಅವಳೊಳಗಡೆ ಎಲ್ಲವೂ ಅಡಗಿದೆ. ಆ ಸತ್ಯ ನಿನ್ನ ಕಣ್ಣಿಗೆ ಬೀಳುವ ದಿನ ನಿನಗೆ ಎಲ್ಲವೂ ಅರ್ಥವಾಗಲಿದೆ. ಅವಳ ಒಡಲಲ್ಲಡಗಿರುವ ನಿತ್ಯ ಸತ್ಯ, ಮಹಾಸತ್ಯ, ನಿನ್ನ ಸತಿಯೇ ನಿನಗೆ ನಿತ್ಯ ಸತ್ಯ. ಅವಳು ಇಲ್ಲವೆಂದರೆ ನಿನ್ನ ಯಾವ ಪ್ರಶ್ನೆಗೂ ಉತ್ತರವಿಲ್ಲ. ಅವಳಲ್ಲಿ ಸತ್ಯ ಅಡಗಿದೆ. ಸ್ವಾಮಿಗಳೇ, ನೀವು ಹೇಳ್ತಾ ಇರೋದು ಅರ್ಥವಾಗುತ್ತೆ. ಅವಳ ಒಡಲಲ್ಲಿ ಅಡಗಿರುವ ಸತ್ಯ ತಲೆ ಎತ್ತಿ ನಿಂತಾಗ ಅವಳು ಯಾರೆಂದು ನಿನಗೆ ಅರ್ಥವಾಗುತ್ತದೆ. ಜೈ ಭೋಲೆನಾಥ. ನಮ್ ಸಾಂಬಶಿವನೇ ಸಾಮ್ರಾಟ್ನವೇ ಬದುಕಿದ್ದಿದ್ರ ಏನ್ ಖುಷಿ ಇರೋದಲ್ವಡ? ಹೌದು ಮರೆ, ಆದ್ರೆ ಅವರಿಬ್ರು ಬದುಕಿಲ್ವಲ್ಲ. ಎಲ್ರು ಬಂದಾಯ್ತಲ್ಲ, ದಿಗ್ವಿಜಯ ಅವರಲ್ಲ ನಂದೀಶ. ಆ ವಿಷಯ ಮಾತಾಡೋದಕ್ಕೇನೆ ನಿಮ್ಮೆಲ್ಲರೂ ನಾನು ಇಲ್ಲಿ ಕರೆಸಿರೋದು. ಸ್ವಲ್ಪ ದಿವಸದಿಂದ ಯಜಮಾನರು ಕಾಣಿಸ್ತಾ ಇಲ್ಲ. ಅವ್ರಿಗೇನ್ ಮರೆ, ದುಡ್ಡಿದೆ, ಬೇಕಾದಂಗೆ ಬೇಕಾದ ಕಡೆ ಹೋಗಿ ಬರ್ತಾರೆ. ಇಲ್ಲ, ಯಜಮಾನರು ಎಲ್ಲಿಗೆ ಹೋಗ್ಬೇಕಾದ್ರೂ ನನ್ನ ಹತ್ರ ಹೇಳ್ಬಿಟ್ಟೆ ಹೋಗೋರು. ಈ ಸಲ ಹೇಳ್ದೆ ಹೋಗಿದ್ದಾರೆ. ನಾನು ತುಂಬ ಸಲ ಫೋನ್ ಮಾಡಿದೆ, ಅವ್ರು ನನ್ನ ಫೋನ್ಗೆ ಸಿಗ್ತಾ ಇಲ್ಲ. ಕೊನೆಯದಾಗಿ ನಿನ್ನ ಹತ್ರ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು? ಬೇರೆ ವಿಚಾರದ ಬಗ್ಗೆ ಅಲ್ಲ, ನಾಗಮಣಿ ವಿಚಾರದ ಬಗ್ಗೆ. ಕೊನೆ ಹಂತದಲ್ಲಿದೆ ಅಂತ ಹೋದವರು ಮತ್ತೆ ಬರಲೇ ಇಲ್ಲ. ಅಂದ್ರ ನಾಗಮಣಿ ಅವನ್ ಕೈ ಸರಿ ಆಯ್ತಾ? ಅದಕ್ಕೆ ಅವನ್ ಕಾಣೆ ಆಗವನ ಇರ್ಬಹುದು. ಆದ್ರೆ ಉತ್ತರನ ಯಾರಿಗೆ ಕೇಳೋದು? ದಿಗ್ವಿಜಯ ಅವ್ರನ್ನ ತಾನೇ ಕೇಳಬೇಕು, ಇಲ್ವಲ್ಲ ಅವರು? ಅವ ಹೇಳೋದೊಂದು ಮಾಡೋದೊಂದು ಕಂಡ. ಅಲ್ಲ, ಈ ನಾಗಮಣಿ ವಿಚಾರವಾಗಿ ಅವನು ಯಾರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದ? ಯಾರು ಅವನಿಗೆ ಸಹಾಯ ಮಾಡ್ತಿದ್ದವ? ಅದೇ ಭೈರವ ಬಾಬಾ. ಹಾಗಾದ್ರೆ ಅವ್ರ ಹತ್ರ ಹೋಗಿ ಕೇಳುವಲ್ಲ.
ಬನ್ನಿ ಮತ್ತೆ ಎಲ್ಲ ಹೋಣ. ಏನ್ರ ಇದು? ಈ ಜಾಗ ಇಷ್ಟೊಂದು ವಿಚಿತ್ರವಾಗಿದೆ, ಇದೆಲ್ಲ ಹಂಗೆ ಬಿದ್ದಿದೆ. ಲೇ ನಂದೀಶ, ದಿಗ್ವಿಜಯ್ ಅವ್ರು ಯಾವಾಗ ಇಲ್ಲಿ ಬರ್ತಿದ್ರು ಅಂತಿದ್ದೆ. ಈಗ ನೋಡ್ರ ದಿಗ್ವಿಜಯ್ ಅವರು ಇಲ್ಲ, ಬಾಬಾನೂ ಇಲ್ಲ. ಅಲ್ಲ ಕಂಡೆ, ನಾಗಮಣಿ ಶಕ್ತಿ ಹೋಲ್ಸ್ಕೊಂಡು ಇಬ್ರು ಏನಾರ ಎಸ್ಕೇಪ್ ಆಗಿರ್ಬೋದೇಂಡೆ? ಚೇಚೆ ಇಲ್ಲ, ಯಜಮಾನರು ಹಾಗೆಲ್ಲ ನಡ್ಕೊಳ್ಳೋರಲ್ಲ. ಆದರೆ ಇಲ್ಲೇನೋ ಸಮಸ್ಯೆ ಆಗಿದೆ. ಡೇ, ನಾಗಮಣಿ ಇರೋ ಜಾಗ ನಂಗೆ ಗೊತ್ತು, ಅಲ್ವಡ ಅಲ್ಲೋಗಿ ನೋಡುಮ. ನಾಗಮಣಿ ಇದ್ರ ದಿಗ್ವಿಜಯ್ನುವೇ ಬಾಬಾನುವೇ ಪೂಜೆ ಮಾಡ್ತಿರ್ತಾರ. ನಾಗಮಣಿ ಇಲ್ಲ ಅಂದ್ರ ಅವ್ರಿಬ್ರು ಪಕ್ಕ ಎಸ್ಕೇಪ್ ಆಗಿರ್ತಾರ ಕಂಡೋಡ. ಬರೋಡ ಹೋಗಿ ನೋಡುಮ. ಅಪ್ಪನ ನಾನು ಸಾಯಿಸಿದೆ, ಆದ್ರೆ ಅದಕ್ಕೆ ಶಿವಾನಿನೇ ಕಾರಣ ಅಂತ ಅವಳಿಗೆ ಇಂಡೈರೆಕ್ಟ್ ಆಗಿ ಹೇಳಿಬಿಟ್ಟೆ ಅನ್ಸುತ್ತೆ. ಎಷ್ಟು ಬೇಜಾರು ಮಾಡ್ಕೊಂಡು ಮಾತಾಡೋದು ಪಾಪ. ಅವಳು ತಪ್ಪು ಏನಿತ್ತಿದ್ರಲ್ಲಿ? ಅವಳನ್ನ ಸಾಯಿಸೋ ಪ್ರಯತ್ನ ಮಾಡ್ತಾ ಇದ್ದಾಗಲೂ ಅವಳು ಸುಮ್ಮನೆ ಇದ್ಲು. ಶಿವಾನಿ, ಯಾಕೊಂಥರ ಇದೆಯಾ? ಏನಿಲ್ಲ. ಸಾರಿ. ಯಾಕೆ? ಎಲ್ಲದಕ್ಕೂ ಸೇರಿ. ಅಂದ್ರೆ ಏನು ಅಂತ ಹೇಳಿ? ನೀನು ತುಂಬ ಒಳ್ಳೆಯವಳು ಶಿವಾನಿ. ಕೆಟ್ಟವರೆಲ್ಲರೂ ನಿನಗೆ ತೊಂದರೆ ಕೊಡೋಕ್ಕೆ ಪ್ರಯತ್ನ ಪಟ್ಟಾಗ ನಾವು ನೋಡ್ಕೊಂಡು ಸುಮ್ಮನೆ ನಿಂತಿದ್ರೆ ಅದು ತಪ್ಪು. ಆದರೆ ನಾವು ರಿಯಾಕ್ಟ್ ಮಾಡಿ ನಾನು ಇನ್ಪರ ನಿಂತಾಗ ಅದು ಸರಿ ಅಲ್ವಾ ಶಿವಾನಿ? ತ್ರಿವಿಕ್ರಮ್ ಆಗಲಿ ಅಪ್ಪ ಆಗಲಿ ನಿನಗೆ ತುಂಬ ತೊಂದರೆ ಕೊಡ್ತಾಯಿದ್ರು. ಆದರೆ ನಾನು ಅದು ಯಾವುದನ್ನು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ನಿನ್ನೆ ದೂಷಿಸ್ತಾ ಇದ್ದೆ. ನನ್ನಿಂದ ಅಪ್ಪನ ಸಾವಾಯಿತು, ಇದರಲ್ಲಿ ನಿಂದೇನು ತಪ್ಪಿಲ್ಲ. ನೀನು ನನ್ನ ಧರ್ಮಪತ್ನಿ. ನನ್ನ ಕಣ್ಣೆದುರಿಗೆ ನಿನಗೇನಾದರೂ ತೊಂದರೆ ಆಗ್ತಾ ಇದ್ರೆ ಒಬ್ಬ ಗಂಡ ಆಗಿ ಇಲ್ಲ ಶಿವಾನಿ, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಏನು ಯೋಚನೆ ಮಾಡಬೇಡ. ನೋಡು, ನೀನು ಈ ಥರ ಸಪ್ಪಗಿದ್ರೆ ನನಗೆ ಬೇಜಾರಾಗತ್ತೆ. ಪ್ಲೀಸ್, ಯಾಕಂದರೆ ನನ್ನ ಪ್ರಪಂಚ ಶಿವಾನಿ. ನಮ್ಮ ಪ್ರಪಂಚ ಇದೆಲ್ಲ ನಮ್ದು ನಾಗಲೋಕ. ಅದು ನಿನಗೆ ಗೊತ್ತಾಗಬೇಕು. ಆದಷ್ಟು ಬೇಗ ನಿನ್ನ ನೆನಪುಗಳು ಬರೋ ಹಾಗೆ ನಾನು ಮಾಡಬೇಕು. ಇನ್ನು ಆದಿಶೇಷ ಆಗಿ ನಾನು ಬದಲಾಯಿಸಬೇಕು. ಆಮೇಲೆ ನಾಗಮಣಿ ಜೊತೆ ನಾವು ನಮ್ಮ ಲೋಕಕ್ಕೆ ಹೋಗ್ಬೇಕು. ನಮ್ಗೆ ಸಹಾಯ ಮಾಡೋದಕ್ಕೆ ಅಂದ್ಬಿಟ್ಟು ಮಹಾಶಕ್ತಿಶಾಲಿ ಮಾಂತ್ರಿಕ ಬೇಕು ಅಂತ ಹೇಳಿದ್ರಲ್ಲ, ಅವನ ಹತ್ರನೇ ಕರ್ಕೊಂಡು ಹೋಗ್ತಾ ಇರೋದು. ಬನ್ನಿ. ವಿಷಕಂಠ, ಇಂಥ ಕಾಡಲ್ಲಿ ಅಂಥ ಗುರುಗಳು ಎಲ್ಲಿರ್ತಾರೋ? ಮಹಾಸಾಧಕರು ಯಾವಾಗಲೂ ಮನುಷ್ಯ ಮಧ್ಯದಲ್ಲಿರಲ್ಲ, ಪ್ರಕೃತಿ ಮಧ್ಯದಲ್ಲಿರ್ತಾರೆ. ಸಿಕ್ಕಿರೋ ಸ್ವಾಮಿಗಳು ನಮ್ಮ ಹುಡುಕಾಟಕ್ಕೆ ಹೊಸ ದಾರಿ ತೋರಿಸ್ತಾರೆ. ಯಾವ ದಾರಿ? ಸರಿಯಾಗಿ ವಿಚಾರಿಸಿದೆ ತಾನೆ? ಮತ್ತೆ ಹಾಗೆದ್ರಿ ಓಡೋಗ್ಬಾರ್ದು. ಆಗುತ್ತೆ ಅಂತ ತಾನೇ ನಾನು ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದು. ಆ ಮಹಾಶಕ್ತಿಶಾಲಿ ಗುರುಗಳು ಈ ಕಾಡಿನ ಮಧ್ಯದಲ್ಲೇ ಎಲ್ಲೋ ಇದ್ದಾರೆ. ಅವ್ರನ್ನ ಹುಡುಕಿ ಕಾಲಿಗೆ ಬಿದ್ದುಬಿಟ್ಟು ನಮ್ಮ ಕೆಲಸ ಮಾಡ್ಕೊಡ್ಬಿಡಿ ಅಂತಂದ್ರೆ ಪಟ್ಟಂತ ಕೆಲಸ ಆಗ್ಬಿಡುತ್ತೆ. ಸರಿ, ಈಗ ಅವ್ರನ್ನ ಎಲ್ಲಿ ಹುಡ್ಕೋದು? ಯಾರನ್ನ ವಿಚಾರಿಸೋದು?
ಅವರೇನಾ? ನೀನು ಹೇಳಿದ ಸ್ವಾಮಿ ಈ ಸ್ವಾಮಿನಾ? ಡೇಯ್ ಅವನಲ್ಲ ಬಿಡ್ಡ, ಅವನಲ್ಲಿ ಸ್ವಾಮಿ ಹಂಗವನ. ಯಜಮಾನ್ರೆ ಒಂದು ನಿಮಿಷ, ಆ ಮಹಾಸ್ವಾಮಿಗಳು ಈ ಕಡಲನ್ನೇ ತಾನೇ ಇರೋದು? ಹೌದು. ಸ್ವಾಮಿಗಳು ಅಂದ್ರ ನಾಟಕ ಮಾಡೋ ಸ್ವಾಮಿಗಳು, ಇಲ್ಲ ಮಾಟ ಮಂತ್ರ ಮಾಡಿಸೋ ಸ್ವಾಮಿಗಳು? ಅಂಗೈನಲ್ಲಿ ಪೀಡೆ ಪಿಚಾಚಿಗಳನ್ನು ಹಾಡಿಸೋ ಸ್ವಾಮಿಗಳು. ತನ್ನ ವಿರೋಧ ನಿಂತವರನ್ನ ತಿರುಗಿ ನೋಡ್ದಂಗೆ ಓಡಿಸೋರು. ಉಡ ಏನ್ ಬಿಲ್ಡಪ್ ಕೊಟ್ಟಾಡು. ಅವ್ರು ನಂಬ್ಕೊಂಡ್ರ ನಾವ್ ಅಂದ್ಕೊಂಡಿದ್ ಕೆಲ್ಸ ಆಗ್ಬಿಡ್ತದ. ಅವರು ವಾಮಾಚಾರದಲ್ಲಿ ಎತ್ತದ ಕೈ, ಕಾಲ್ವರಿ ಕಲ್ವರಿ ವಿದ್ಯೆಯಲ್ಲಿ ಪಾರಂಗತರು, ಯಮನ ಜೊತೆಯಲ್ಲಿ ಹೋರಾಡುವ ಸ್ವಾಮಿಗಳು. ಭಯಂಕರ ಉಂಟು ಮಾರ್ಯ. ಅವರೆಲ್ಲಿರ್ತಾರೆ? ಅಕ್ಕಾರಿ ಬೆಟ್ಟದ ಗುಹೆಗಳಲ್ಲಿರ್ತಾರೆ. ಕಾಡಲ್ಲಿ ಕ್ರೂರ ಪ್ರಾಣಿ ಉಂಟಲ್ಲ ಮಾರ್ಯ, ತೊಂದರೆ ಆಗಲ್ವಾ? ಅವರ ಮುಂದೆ ಹುಲಿ, ಸಿಂಹ, ಚಿರತೆ ಎಲ್ಲವೂ ಬೆಕ್ಕಿನ ಸರ ಬಿದ್ದಿರ್ತವೆ. ಅದಕ್ಕೆ ಈ ಕಾಡಿನಲ್ಲಿ ಯಾವ ಪ್ರಾಣಿಗಳೂ ಇಲ್ಲ. ಇಷ್ಟೆಲ್ಲ ಹೇಳ್ತಾ ಇದ್ಯಾ? ಅವ್ರ ಹೆಸರೇನು? ಅವರ ಹೆಸರು ತಕ್ಷಕ. ಅವನನ್ನು ನೋಡಿದರೆ ನಂಬುವ ಹಾಗೆ ಕಾಣುತ್ತಾ ದಾಕ್ಷಾಯಿಣಿ? ನೀನು ನಂಬಿದೆಯಾ? ಇಲ್ಲ, ಅವನ ಮಾತು, ಅವನ ನೋಟ ಯಾವುದು ನಂಬೋ ಹಾಗಿಲ್ಲ. ನಿನಗನಿಸಿದ್ದು ನನಗೂ ಅನಿಸಿದೆ ಕೃಷ್ಣೆ. ಹಾಗಿದ್ದ ಮೇಲೆ ಮೋಸದ ವ್ಯಕ್ತಿಗೆ ಪೂರ್ವ ರೂಪ ಕೊಡುತ್ತೇನೆ ಎಂದು ಏಕೆ ಹೇಳಿದ್ದು? ನಿನಗಿಷ್ಟ ಆಗೋ ನಿರ್ಧಾರ, ನಿನಗೆ ಕಷ್ಟ ಆಗೋ ನಿರ್ಧಾರ ನಾನ್ ಮಾಡ್ತೀನ? ನಮ್ಮ ಗುರಿ ನೆರವೇರ್ಬೇಕು ಅಂದ್ರೆ ಅವನು ನಮ್ಮನ್ನು ನಂಬಬೇಕು, ನಾವು ಅವನನ್ನು ನಂಬಿದ ಹಾಗೆ ಇರಬೇಕು. ಸರಿ, ಆದರೆ ನನಗೆ ಎಲ್ಲೋ ಅನುಮಾನ ಕಾಡುತ್ತಿದೆ. ಇಷ್ಟು ದಿನ ಕಷ್ಟಪಟ್ಟು ಹುಡುಕುತ್ತಿದ್ದ ನಾಗಮಣಿ ಕಡೆ ಹೋಗಲು ಇವನು ದೀಪವಾಗಿ ಸಿಕ್ಕಿದ್ದಾನೆ. ನಮ್ಮ ಪ್ರಯತ್ನದಿಂದ ಅವನು ಸರಿ ಹೋದರೆ ನಾಗಮಣಿ ಇರುವ ಜಾಗ ಅವನು ತೋರಿಸುತ್ತಾನಾ? ತೋರಿಸದಿದ್ದರೆ ನಿನ್ನ ಕೋಪಕ್ಕೆ ಅವನು ಉಳಿತಾನ ಕೃಷ್ಣೆ? ಅವನು ನನಗೆ ಮೋಸ ಮಾಡಬಹುದು, ಮಾಡಿ ತಪ್ಪಿಸಿಕೊಳ್ಳಬಹುದು. ಆದ್ರೆ ನಿನ್ನನ್ನು ಎದುರು ಹಾಕಿಕೊಂಡು ಅವನು ಬಾಳಲು ಸಾಧ್ಯವೇ? ನಿನ್ನ ಶಕ್ತಿ, ನಿನ್ನ ಬುದ್ಧಿ, ನಿನ್ನ ಯುಕ್ತಿ, ಇದರ ಸಹಾಯ ನನಗೆ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಅವನಿಗೆ ಪೂರ್ವ ರೂಪ ಕೊಟ್ಟು ನಾಗಮಣಿ ರಹಸ್ಯನ ತಿಳಿಯಲು ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಇರ್ತೀಯ ಅಲ್ವಾ? ಇರುತ್ತೇನೆ ದಾಕ್ಷಾಯಿಣಿ. ನನ್ನ ಇಷ್ಟು ದಿನದ ಆಸೆ, ಇಷ್ಟು ದಿನದ ಕನಸು, ಇಷ್ಟು ದಿನದ ತಪಸ್ಸು ಕೈಗೂಡೋ ಸಮಯ ಬಂದಾಗ ನನ್ನ ಕೋಪವನ್ನು ಬಿಟ್ಟು ತಾಳ್ಮೆಯಿಂದ ಇರುತ್ತೇನೆ. ಯಾಕೆ ಶಿವಾನಿ, ಏನು ಯೋಚನೆ ಮಾಡ್ತಾ ಇದ್ಯಾ? ನಿನ್ ಬಗ್ಗೆ ಬಿಟ್ಟು ಬೇರೆ ಏನು ಯೋಚನೆ ಮಾಡಕ್ ಸಾಧ್ಯ? ನೀನು, ನಿನ್ ಪ್ರೀತಿ ಸದಾ ನನ್ನ ಜೊತೆ ಹೀಗೆ ಇರಬೇಕು. ಅದೊಂದನ್ನೇ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು. ನನ್ನ ಮಾತು, ನನ್ನ ಪ್ರೀತಿ ನಿನಗೆ ಅರ್ಥ ಆಗುತ್ತಲ್ವಾ ತ್ರಿಶು? ನಾನೇನು ಅಂತ ನನಗೆ ಅರ್ಥ ಆಗದೆ ಇರ್ಬೋದು. ನನ್ನಲ್ಲಿ 1000 ಪ್ರಶ್ನೆಗಳಿದೆ. ಅದೆಲ್ಲ ನನಗೆ ಕಾಡಿ ನನ್ನ ಗೊಂದಲಗಳು ನಾನು ಯಾರು ಅಂತ ನನಗೆ ಅರ್ಥ ಮಾಡ್ಕೊಳ್ದಿರೋ ಥರ ಮಾಡಿರ್ಬೋದು. ಆದರೆ ಒಂದಂತೂ ಗೊತ್ತಾಗಿದೆ ಶಿವಾನಿ, ನನಗೆ ನೀನೇನು ಅಂತ ಅರ್ಥ ಆಗಿದೆ. ನಾನು ಕೂಡ ದೇವರಲ್ಲಿ ಅದನ್ನೇ ಬೇಡ್ಕೊತಾ ಇರೋದು. ನನ್ನ ಪ್ರೀತಿ ಇವತ್ತಿಗಲ್ಲ, ಯಾವತ್ತಿಗೂ ನಾನು ನಿನ್ನ ಜೊತೆನೇ ಇರಬೇಕು ಶಿವಾನಿ. ಬರೀ ಇದೊಂದೇ ಜನ್ಮ ಅಲ್ಲ, ನಾನು ಎಷ್ಟೇ ಜನ್ಮ ಎತ್ತು ಬಂದರೂ ನಾನು ನಿನ್ನವನಾಗೇ ಇರಬೇಕು. ನೀನು ಹೇಳಿದ್ದು ಸತ್ಯ ತ್ರಿಶು. ಈ ಜನ್ಮ ಮಾತ್ರ ಅಲ್ಲ, ಎಲ್ಲ ಜನ್ಮಗಳಲ್ಲೂ ನೀನು ನನ್ನವನು, ನನಗೋಸ್ಕರ ಹುಟ್ಟಿದವನು, ನನಗೋಸ್ಕರ ಬದುಕಿದವನು. ಇದೇ ಗುಹೆ ಇರ್ಬೋದಾ ಅಂತ
ದಂಡ ಇಲ್ಲೇ ಇದೆ ಅಂದ್ರೆ ಅವ್ರು ಒಳಗಡೆ ಇರ್ತಾರೆ, ಬರೋರ್ಗು ಕಾಯೋಣ. ಡೇ ಅವ್ರು ಬರೋ ಗಂಟೆ ಯಾಕೆ ತಗೋಬೇಕು? ನಾನೇ ಒಳಗೆ ಹೋಗಿ ಕರ್ಕೊಂಬರ್ತೀನಿ ನಿಡ. ನೀನ್ ಹೋದ್ರೆ ಒಳಗಡೆ ಹೋಗಲ್ಲ, ಮೇಲ್ಗಡೆ ಹೋಗ್ತೀಯ. ಸುಮ್ಮನೆ ನಿಂತ್ಕೋ. ಕಾಯೋಣ. ಆದರೆ ತ್ರಯಂಬಕ ಗುರುಗಳು ಮಾಡದೇ ಇರೋದನ್ನ ಈ ಗುರುಗಳು ಮಾಡ್ತಾರಾ? ತ್ರಯಂಬಕ ಗುರುಗಳು ಮಹಾಶಕ್ತಿಶಾಲಿಗಳು. ಅವ್ರ ಕೈಲೇ ಆಗದೆ ಇರೋದು ಈ ಗುರುಗಳ ಕೈಲಾಗುತ್ತಾ? ಇವ್ರಿಗೆ ಅಷ್ಟು ಶಕ್ತಿ ಇದ್ರೆ ನಮ್ಮ ಕಣ್ಮುಂದೆ ಈಗಲೇ ಕಾಣಿಸ್ತಿಲ್ಲ, ನೋಡೋಣ. ಪ್ರೀತಿ ಯಾವಾಗಲೂ ಹೀಗೆ ಇರುತ್ತಲ್ವ ಶಿವಾನಿ? ಇರಲೇಬೇಕು ತ್ರಿಶೂಲ್. ನಾವಿಬ್ರು ಇರೋವರೆಗೂ ನಮ್ಮ ಪ್ರೀತಿ ಹೀಗೆ ಇರುತ್ತೆ. ನನ್ನ ಜೀವನದ ಪ್ರೀತಿ, ಶಕ್ತಿ, ಸತ್ಯ ಎಲ್ಲ ನೀನು, ನನ್ನ ಮಗು ಶಿವಾನಿ. ಅದು ನನಗೆ ಗೊತ್ತು ಶಿವಾನಿ. ಆದರೆ ಕಾಡೋ ಗೊಂದಲ, ಮನಸ್ಸಿನ ಪ್ರಶ್ನೆಗಳು, ಇದೆಲ್ಲದ್ರ ಮಧ್ಯ ಅಪ್ಪನ ಸಾವು. ಅಪ್ಪ ಯಾಕೆ ಹಾಗಾದ್ರು, ನಾನು ಯಾಕೆ ಅಪ್ಪನ ಕೊಂದೆ ಅನ್ನೋ ಪ್ರಶ್ನೆ ಇವಾಗ. ಅಪ್ಪನ ಸಾವನ್ನ ಮನೇಲಿ ಹೇಳಕ್ ಆಗ್ತಾಯಿಲ್ಲ, ಒದ್ದಾಡ್ತಾ ಇದ್ದೀನಿ ನಾನು. ನಾನು ಮಗ ಆಗಿ ಅಪ್ಪನ ಸಾವಿಗೆ ಕಾರಣ ಆಗಿ ಈಗ ಕೊನೆ ಕರ್ಮಗಳನ್ನ ಮಾಡಕ್ ಆಗದ ಸಂಕಟ, ಇದೆಲ್ಲದ್ರಿಂದ ಮುಕ್ತಿ ಬೇಕು ಶಿವಾನಿ ನನಗೆ. ಹೋದ್ ಕಡೆ ಬಂದ್ ಕಡೆ ಅಪ್ಪನ ಸಾವು ಕಣ್ಮುಂದೆ ಬರ್ತಾನೆ ಇದೆ. ಇದಕ್ಕೆ ಯಾರ ಹತ್ರ ಪರಿಹಾರ ಕೇಳೋಣ ಹೇಳು? ಯೋಚನೆ ಮಾಡಬೇಡ. ಇವತ್ತೇ ಅಂಕಲ್ ತೀರ್ಕೊಂಡ್ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಹಾರ ಕರ್ಮಗಳನ್ನೆಲ್ಲ ಮಾಡ್ಕೊಂಡು ಬಂದ್ಬಿಡೋಣ. ಎಲ್ಲ ಸರಿ ಹೋಗುತ್ತೆ. ನೀವೆಲ್ಲ ಕರ್ಕೊಂಡ್ ಬಂದಿದ್ದೀರಾ? ತ್ರಯಂಬಕ ಗುರುಗಳು. ಏ ಹೂಕೊಂಡೆ, ವೇಷ ಬದಲಾಗೈತೆ, ಆದ್ರ ಇವರು ತ್ರಯಂಬಕ ಗುರುಗಳೇ. ಮೋಸಗಾರನ ಹೆಸರನ್ನ ಹೇಳಬೇಡಿ. ನಾನು ಅವನಲ್ಲ, ನಾನವನಲ್ಲ, ನಾನವನಲ್ಲ, ನಾನು ತಕ್ಷಕ. ಅಲ್ಲ ಗುರುಗಳೇ, ನೀವು ಅವರು ಇಬ್ರು ಒಂದೇ ತರ ಇದ್ದೀರಾ? ಅದು ಹೇಗೆ? ಅದು ಹುಟ್ಟಿನ ಗುಟ್ಟು. ನಾನು ತ್ರಯಂಬಕನ ತಮ್ಮ ತಕ್ಷಕ. ನಾವಿಬ್ಬರು ನಾಗಮಣಿಗಾಗಿ ಹೋರಾಟ ಮಾಡಿದವರು. ಒಂದು ಹಂತದಲ್ಲಿ ನನ್ನೊಂದಿಗೆ ಜಗಳ ಮಾಡಿ ನನಗೆ ವಂಚನೆ ಮಾಡಿ ಹೋದವನು. ಅವನಿಂದ ಸೋತು ನಾನು ದೇಶಾಂತರ ಹೋಗಿ ಮಂತ್ರವಿದ್ಯೆ, ಯಂತ್ರವಿದ್ಯೆ ಕಲಿತು ಬಂದವನು. ನನಗೂ ಅವನ ಹಾಗೆ ನಾಗಮಣಿ ನನ್ನದಾಗಬೇಕು ಎಂಬ ಮೋಹ ಇತ್ತು. ಅದಕ್ಕಾಗಿ ದೇಶಾಂತರ ಹೋಗಿ ವಿದ್ಯೆ ಕಲಿತಿದ್ದು. ಈಗ ನೀವು ಬಂದ ವಿಚಾರ? ನಾವುಗಳು ಬಂದಿದ್ದನು ಅದೇ ನಾಗಮಣಿ ವಿಚಾರಕ್ಕೆ ಗುರುಗಳೇ. ನಾಗಮಣಿನ ಕದ್ದವರು ನಾವೇ. ತ್ರಯಂಬಕ ಗುರುಗಳೇ ನಮಗೆ ಮಾರ್ಗದರ್ಶನ ನೀಡಿದ್ದು. ಈಗ ಅದು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ನಮ್ಮ ಗುಂಪಿಗೆ ಮುಖ್ಯವಾಗಿದ್ದವರು ನಮ್ಮ ಯಜಮಾನರು, ಅವರು ಈಗ ಎಲ್ಲೂ ಕಾಣಿಸ್ತಾ ಇಲ್ಲ ಗುರುಗಳೇ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಬೇಕು, ಜೊತೆಗೆ ನಾಗಮಣಿನ ಹುಡ್ಕೊಡ್ಬೇಕು. ನೀವು ಬಂದು ಹುಡ್ಕೊಡ್ತೀರಾ ಗುರುಗಳೇ? ಇಲ್ಲ, ಆಗಲ್ಲ. ನಾಗಮಣಿಯ ವಿಚಾರಕ್ಕೆ ನಾನು ಮತ್ತೆ ಬರೋದಿಲ್ಲ. ನೀವಿನ್ನು ಹೊರಡಿ.
ತ್ರಿಶೂಲ್, ಮನಸ್ಸಲ್ಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊ. ಏನು ಹೇಳಬೇಕು, ಏನು ಮಾತಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನನ್ನಿಂದ ನಿಮ್ಮ ಜೀವ ಹೋಯ್ತು. ನನ್ನ ಕ್ಷಮಿಸಿ. ನಿನ್ನ ದುರಾಸೆ ಆದಿಶೇಷನ ಕೊಲ್ಲೋ ಹಾಗೆ ಮಾತು. ಆದಿಶೇಷ ನಿನ್ನ ಪ್ರಾಣ ತೆಗೆದ ತಕ್ಷಣ ನೀನು ಮಾಡಿದ ಎಲ್ಲ ಪಾಪಗಳು ಈ ಜನ್ಮಕ್ಕೆ ಕಳಿತು. ನಿನಗೆ ನಿತ್ಯ ಶಾಂತಿ ಸಿಗಲಿ. ಮುಂದಿನ ಜನ್ಮದಲ್ಲಿ ಈ ಜನ್ಮದ ಹಾಗೆ ಕೆಟ್ಟ ಬದುಕು ಸಿಗದೆ ಇರಲಿ.